ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಸುಕ್ಷೇತ್ರ ಜೇವೂರ್ ಕೈವಲ್ಯ ಧಾಮದಲ್ಲಿ ಶ್ರೀ 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 ಹಠಯೋಗಿ ರೇವಣಸಿದ್ದೇಶ್ವರ ಅವರ 40ನೆಯ ಪುಣ್ಯಾರಾಧನೆ ನಿಮಿತ್ತ ವಿವಿಧ ಜಾನಪದ ಕಲಾ ತಂಡಗಳ ಕಲಾ ಪ್ರದರ್ಶನದ ನಡುವೆ ಅದ್ದೂರಿಯಾಗಿ ರಥೋತ್ಸವವು ನಡೆಯಿತು. ನಡೆದ ರಥೋತ್ಸವಕ್ಕೆ ಶ್ರೀ ಗುರುಪಾದೇಶ್ವರ ಶಿವಾಚಾರ್ಯರು ಹಿರೇಮಠ್ ಸಾಕಿನ್ ಹಾವಿನಾಳ ಹತ್ತಳಿ ಅವರು ಚಾಲನೆ ನೀಡಿದರು. ಇನ್ನು ಜಾತ್ರಾ ಮಹೋತ್ಸವದ ಅಂಗವಾಗಿ ಶ್ರೀ ರೇವಣಸಿದ್ದೇಶ್ವರ ಕಮಿಟಿಯ ನೇತೃತ್ವದಲ್ಲಿ ನಡೆದ ಥಿಯೇಟರ್ ಕುಸ್ತಿಗಳು ಬಂದಿದ್ದ ಭಕ್ತರ ಮನಸೂರೆಗೊಂಡವು. ರಾಜ್ಯದ ಹಾಗೂ ನೆರೆಯ ರಾಜ್ಯದಿಂದ ಆಗಮಿಸಿದ ಕುಸ್ತಿಪಟುಗಳು ತಮ್ಮ ಅಖಾಡದಲ್ಲಿ ತಮ್ಮ ಶಕ್ತಿ ಪ್ರದರ್ಶಿಸಿದರು. ಇನ್ನು ನಡೆದ ಧರ್ಮಸಭೆಯಲ್ಲಿ ಶ್ರೀ ಮುರುಘರಾಜೇಂದ್ರ ಮಹಾಸ್ವಾಮಿಗಳು ಮಾತನಾಡಿ ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದರು. ನಡೆದ ಅದ್ದೂರಿ ರಥೋತ್ಸವದಲ್ಲಿ ಸುತ್ತಮುತ್ತಲಿನ ಹಳ್ಳಿಯ ಸಾವಿರಾರು ಭಕ್ತರು ಹಾಗೂ ಕಾಶಿಯ ಪರ್ವತಗಾರರು ಭಾಗವಹಿಸಿ ಶ್ರೀ ಹಠಯೋಗಿ ರೇವಣಸಿದ್ದೇಶ್ವರರ ಕೃಪೆಗೆ ಪಾತ್ರರಾದರು. ಬಂದಿದ್ದ ಭಕ್ತರಿಗೆ ಶ್ರೀ ಹಠಯೋಗಿ ರೇವಣಸಿದ್ದೇಶ್ವರ ಕಮಿಟಿಯವರು ಸಕಲ ಸೌಲಭ್ಯಗಳನ್ನು ವ್ಯವಸ್ಥಿತವಾಗಿ ಮಾಡಿದ್ದರು.
ಸ್ಥಳೀಯ ಪರಮ ಪೂಜ್ಯರಲ್ಲಿಯೂ ಮತ್ತು ನಮಗೆ ಮಾರ್ಗದರ್ಶಕರಾಗಿ ಸನ್ಯಾಸ ದೀಕ್ಷೆಯನ್ನು ಕರುಣಿಸಿದಂತಹ ಷಡಸ್ಥಲ ಬ್ರಹ್ಮ ಗುರುಲಿಂಗ ಶಿವಾಚಾರ್ಯ ಅಪ್ಪಾಜಿಯವರ ಪರಮ ಪವಿತ್ರ ಪಾದಾರವಿಂದಗಳು ಕೂಡ ಅನಂತ ಕೋಟಿಯ ಭಕ್ತಿಯ ನಮನಗಳನ್ನು ಸಲ್ಲಿಸಿ ಈ ವೇದಿಕೆಯ ಮೇಲೆ ಇದೀಗ ತಾನೇ ನಾವೊಬ್ಬರು ಶಾಸ್ತ್ರಿಗಳಾಗಿ ಬಂದಿಲ್ಲ, ಇಲ್ಲೊಬ್ಬರು ನಾವು ರೇವಣ ಸಿದ್ದೇಶ್ವರನ ಭಕ್ತರಾಗಿ ಬಂದೀವಿ ಅನ್ನುವಂತಹ ಮಾತುಗಳನ್ನು ಹೇಳಿರ್ತಕ್ಕಂತಹ ತಂದೆಬೇಡಿಯ ಮಹಾಂತೇಶ್ ಶಾಸ್ತ್ರಿಗಳವರೇ ಹಾಗೂ ಮಾತೆಯರಾಗಿರ್ತಕ್ಕಂತಹ ಮಾತೋಶ್ರೀ ಅಕ್ಕನವರೇ, ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಎಲ್ಲ ಪರಮ ಪೂಜ್ಯರೇ, ತಮ್ಮೆಲ್ಲರೂ ಕೂಡ ಶರಣಾರ್ಥಿಗಳನ್ನು ತಿಳಿಸುತ್ತಾ 40 ವರ್ಷಗಳ ಪರ್ಯಂತರವಾಗಿ ಕಾರ್ಯಕ್ರಮದವನ್ನ ಎಲ್ಲ ಸುವ್ಯವಸ್ಥೆಯನ್ನು ಮಾಡಿಕೊಳ್ಳುತ್ತಾ ಹಾಗೂ ಎಲ್ಲ ವ್ಯವಸ್ಥೆಯನ್ನು ನೋಡಿಕೊಂಡು ಬಂದಿರತಕ್ಕಂತಹ ಎಲ್ಲ ನಮ್ಮ ಕಮಿಟಿಯ ಬಳಗವೇ ಹಾಗೂ ಅವರಿಗೆಲ್ಲ ಒಂದು ಒಳ್ಳೆಯ ಸಹಕಾರವನ್ನು ಕೊಡುತ್ತಿರುವಂತಹ ಎಲ್ಲ ನಮ್ಮ ಯುವಕ ಬಳಗವೇ, ಹಿರಿಯ ನಾಗರಿಕರೇ, ತಮ್ಮೆಲ್ಲರ ಆತ್ಮದಲ್ಲಿ ಬೆಳಗುತ್ತಿರುವಂತಹ ಆ ಪರಮಾತ್ಮನ ದಿವ್ಯ ಚೇತನಕ್ಕೆ ಶರಣವು ಶರಣೆಂದು ಮ್ಯಾಲ್ ಬಿಸಿಲಾಗ್ಯದ ಹೊಟ್ಟಿದೊಳಗ ಮಸ್ತ್ ಸಜ್ಕ ಹೊಡೆದು ಕುಂತಿರ್ತಕ್ಕಂತಹ ಎಲ್ಲ ನಮ್ಮ ತಾಯಂದಿರ ಬಳಗವೇ, ತಮ್ಮೆಲ್ಲರೂ ಕೂಡ ಶರಣುಗಳನ್ನು ಸಮರ್ಪಣೆ ಮಾಡಿ. ಈಗ ಭಾಳ ಟೈಮ್ ಆಗ್ಯದ, ನಾ ಅಪ್ಪಗಳಿಗೆ ಹೇಳಿದೆ ಅವಾಗ, ಅಪ್ಪಗಳು ಭಾಳ ಟೈಮ್ ಆಗೈತ್ರ ನಾ ಏನು ಮಾತಾಡಂಗಿಲ್ಲ ಅಂತೇಳಿ, ಆದರೂ ಕೂಡ ಎರಡು ಮಾತಾಡ್ರಿ ಅಂತ ಹೇಳಿದ್ರು. ಏನಪ್ಪ ಅಂತಂದ್ರೆ ರೇವಣ ಸಿದ್ದೇಶ್ವರರು ನಮಗೆಲ್ಲರೂ ಕೂಡ ಒಂದು ಒಳ್ಳೆಯ ಸೌಭಾಗ್ಯವನ್ನು ಕೊಟ್ಟಿದ್ದಾರೆ. ಆ ಸೌಭಾಗ್ಯವನ್ನು ನಾವೆಲ್ಲರೂ ಕೂಡ ಪಡೆದುಕೊಳ್ಬೇಕು, ಅವರ ಆಶೀರ್ವಾದವನ್ನು ಪಡೆದುಕೊಳ್ಬೇಕು. ಈ ಮಾಯಾ ಪ್ರಪಂಚದೊಳಗೆ ಬಿದ್ದು ನಾವು ಹೆಂಗಾಗಿವಪ್ಪ ಅಂತಂದ್ರೆ, ಒಂದು ಉಪನಿಷತ್ತೊಳಗೆ ಮಾತು ಬರ್ತೈತಿ, ಹಿರಣ್ಮಯೇನ ಪಾತ್ರೇಣ ಸತ್ಯಸ್ಯಾಪಿ ಹಿತಂ ಮುಖಂ ಅಂತೇಳಿ. ಏನಂತಂದ್ರೆ ನಾವು ಬರೇ ಮ್ಯಾಲಿರ್ತಕ್ಕಂಥ ಬಂಗಾರದ ಕೊಡವನ್ನು ನೋಡಿನೇ ನಾವು ಮೋಹ ಆಗಿವಿ, ಮಾಯಗೊಂಡಿವಿ. ಅದರೊಳಗಿರ್ತಕ್ಕಂತಹ ಜ್ಞಾನದ ಬೆಳಕನ್ನು ನಾವು ಯಾರೂ ಕೂಡ ಪಡೆದುಕೊಂಡಿಲ್ಲ. ಅಂಥ ಜ್ಞಾನವನ್ನು ಪಡೆದುಕೊಳ್ಬೇಕಾಗಿತ್ತಪ್ಪ ಅಂತಂದ್ರೆ ಎಲ್ಲಿಗೆ ಬರಬೇಕಪ್ಪ ಅಂತಂದ್ರೆ ನಾವು ಜೇವೂರ ಗ್ರಾಮದೊಳಗೆ ರೇವಣ ಸಿದ್ದೇಶ್ವರ ದೇವಸ್ಥಾನಕ್ಕೆ ಬಂದು ರೇವಣ ಸಿದ್ದೇಶ್ವರರ ಪಾದಗಳಿಗೆ ನಮಸ್ಕಾರ ಮಾಡಿದೆವಪ್ಪ ಅಂತಂದ್ರೆ ಆ ಜ್ಞಾನವನ್ನು ಪಡಲಿಕ್ಕೆ ನಾವು ನೀವೆಲ್ಲರೂ ಕೂಡ ಸಾಧ್ಯ ಅದ ಅನ್ನುವಂತಹ ಮಾತುಗಳನ್ನು ಹೇಳಿ ತಾವೆಲ್ಲರೂ ಕೂಡ ಒಳ್ಳೆಯ ಶ್ರದ್ಧೆ ಭಕ್ತಿಯಿಂದ ಜಾತ್ರಾ ಮಹೋತ್ಸವ ಪಾಲ್ಗೊಂಡಿರಿ. ಈ ಜಾತ್ರೆಯೊಳಗೆ ತಾವೆಲ್ಲರೂ ಕೂಡ ಏನಪ್ಪ ಅಂತಂದ್ರೆ ಈ ವೇದಿಕೆಯ ಮೇಲೆ ಇರತಕ್ಕಂತಹ ಗುರುಗಳ ಆಶೀರ್ವಾದ, ಕರುಣೆ, ಪ್ರೀತಿ, ವಾತ್ಸಲ್ಯ ತಮ್ಮೆಲ್ಲರ ಮೇಲೆ ಇರಲಿ ಅನ್ನುವಂತಹ ಮಾತುಗಳನ್ನು ಹೇಳಿ ತಾವ್ಯಾರೂ ಕೂಡ ಇನ್ನೊಬ್ಬರ ಬಗ್ಗೆ ಮಾತಾಡೋದನ್ನು ಬಿಡ್ರಿ, ಅವ್ರು ಮಾಡಿರ್ತಕ್ಕಂತಹ ತಪ್ಪುಗಳನ್ನು ಎತ್ತಿ ತೋರಿಸೋದನ್ನು ಬಿಡ್ರಿ. ನಮ್ಮ ತಪ್ಪುಗಳೇ ಭಾಳ ಅದಾವ, ಅವನ್ನ ಸರಿಪಡಿಸ್ಕೊಳ್ಳೋಣ. ಅದಕ್ಕಾಗಿ ತಾವ್ಯಾರೂ ಕೂಡ ಇನ್ನೊಬ್ಬರ ಬಗ್ಗೆ ಮಾತಾಡೋದನ್ನಾಗಲಿ, ಇನ್ನೊಬ್ಬರ ಬಗ್ಗೆ ಕಿಡಿಗೇಡಿತನ ಮಾಡೋದಾಗಲಿ ಬಿಟ್ಟಿವಪ್ಪ ಅಂತಂದ್ರೆ ನಮ್ಮ ಬದುಕು ಬಂಗಾರ ಆಗ್ಲಿಕ್ಕೆ ಸಾಧ್ಯ ಅದ, ಒಳ್ಳೆಯ ಸಾರ್ಥಕ ಜೀವನ ಸಾಧ್ಯ ಆಗ್ತದ ಅನ್ನುವಂತಹ ಮಾತುಗಳನ್ನು ಹೇಳ್ತಾ ಈ ಒಂದೆರಡು ಮಾತುಗಳಿಗೆ ಬೇಡ ಅಖಾಡಕ್ಕೆ ಬರಬೇಕು. ಶಿವರಾಜ ಕಡಕಾರಪ್ಪ, ಮಹಾದೇವ್ ಸಾಂಗ್ಲಿ ಈತನ ಕೂಡ ಅಖಾಡಕ್ಕೆ ಬರಬೇಕು. ವಿಠ್ಠಲ ಐರ್ ಸಂಘ, ಸಾಗರ ಮಂದ್ರೂಪ, ಅಭಿನವ ಬಂಡಗಾರ, ಗಂಗಪ್ಪ ಚಿಕ್ಕಬೇನೂರ, ಪ್ರಭುಲಿಂಗ ಚಿಕ್ಕಬೇನೂರ, ಪ್ರಸಾದ್ ಮಂದ್ರೂಪ ಇವರೆಲ್ಲ ಬೇಡ ಹಾಕಿ ಬರ್ತಿದ್ದ ಜೋಡ್ ಜೋಡ್ ಜೋಡ ಮತ್ತೆ ನೀವು ಹಾಕಿದ್ರೆ ದಂಡಿಗರು ಅವರು ಅಖಾಡ ಬಿಟ್ಟು ಹೊರಗೆ ಹೋಗ್ಲಾರ್ದಂಗ ನೀವು ವ್ಯವಸ್ಥಿತವಾಗಿ ದಂಡಿಗೆ ಇರ್ತು ಬರ್ರಿ, ಬಲವಂತರಿಗೆ ಲಕ್ಷ್ಯ ಇರ್ತು ಬರ್ರಿ. ಶ್ರೀನಾಥ್ ಮಂಗಳೂರ ಈ ಅಖಾಡ ಬಂದನ ಎದುರಿಗೆ ಯಾರು ನೋಡ್ರಿ, ಶ್ರೀನಾಥ್ ಮಂಗಳೂರು ಇದ್ರು. ಒಬ್ಬರ ಸಮ್ಮುಖದಲ್ಲಿ ಅಖಾಡದ ಪೂಜೆಯೊಂದಿಗೆ ಆಶೀರ್ವಾದದೊಂದಿಗೆ
ವರದಿ ಮುಸ್ತಾಕ್ ಎಂ ಮುಲ್ಲಾ, ವಿಜಯಪುರ. ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ.